ಹಲೋ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪಾಂಡಿಚೇರಿ ವ್ಲಾಗ್ಸ್ನ ಹಾಕ್ತಾ ಇದ್ದೀನಿ. ಇದು 7th ಪಾರ್ಟು. ಸೊ ನಿನ್ನೆ 6th ಪಾರ್ಟ್ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾನು ಎಲ್ಲಿ ಹೋಗಿದ್ವಿ ಅನ್ನೋದು ನಿಮಗೆ ಹಾಕಿದ್ದೀನಿ. ಸೌಂಡ್ ಗಾರ್ಡನ್, ಸ್ವರಂ ಗಾರ್ಡನ್ಗೆ ಹೋಗಿದ್ವಿ. ಅದನ್ನು ಮುಗಿಸ್ಕೊಂಡು ಅರೋವಿಲ್ಲ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವಿಲ್ಲಿ ಸೆರೆನಿಟಿ ಬೀಚಿಗೆ ಬಂದಿದ್ದೀವಿ. ಸೊ ಗೊತ್ತಿರ್ಬೋದು, ಅಲ್ಲಿ ನೋಡಿ ಈ ಕಡೆ ಮಧ್ಯದಲ್ಲಿ ಇಲ್ಲಿ ರಾಕ್ಸ್ ಎಲ್ಲ ಹಾಕಿದ್ದಾರೆ. ಆ ಕಡೆ ನೋಡಿದ್ರೆ ನೀರು ಸ್ವಲ್ಪನೇ ಬರುತ್ತೆ. ಇದು ನೋಡಿದ್ರೆ ಈ ಕಡೆ ನೋಡಿದ್ರೆ ನೀರು ನೋಡಿ ಅಲ್ಲಿ ತನಕ ಹೋಗ್ತಾ ಇದೆ. ಸೊ ಈ ಮಧ್ಯದಲ್ಲಿ ಕಲ್ಲು ಹಾಕಿದ್ರಲಿಂತ್ರ ವ್ಯತ್ಯಾಸ ನೋಡ್ತಿರ್ಬೋದು. ಇಲ್ಲಿ ನೋಡಿದ್ರೆ ನೀರು ಇಲ್ಲೇ ಇದೆ, ಆ ಕಡೆ ನೀರು ಮಾತ್ರ ತುಂಬ ದೂರ ತನಕ ಹೋಗ್ತಾ ಇದೆ. ಸೊ ನಾವು ಅಲ್ಲಿ ಸೆರೆನಿಟಿ ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತು ಅಲ್ಲಿ ಮಾತ್ರ ತುಂಬಾ ಸೀಶೆಲ್ಸ್ ಇದೆ. ತುಂಬಾ ಅಂದ್ರೆ ತುಂಬಾ, ಅದು ಹುಡ್ಕೋದು ಜರೋತಿಲ್ಲ, ಅಷ್ಟು ಸೀಶೆಲ್ಸ್ ಇದೆ ಸೆರೆನಿಟಿ ಬೀಚಲ್ಲಿ. ಆದರೆ ಸ್ವಲ್ಪ ಡರ್ಟಿ ಮಾಡಿದ್ದಾರೆ ಅಲ್ಲಿ. ಫುಲ್ ಫಿಶಿಂಗ್ ಬೋಟ್ಸ್ ಎಲ್ಲ ಜಾಸ್ತಿ ಇದೆ ಅಲ್ಲಿ. ಬಾಕಿ ಎಲ್ಲ ಬೀಚು ತುಂಬ ಕ್ಲೀನ್ ಆಗಿದೆ ಇಲ್ಲಿರೋದು. ಸೊ ಪಾಂಡಿಚೇರಿಗೆ ಹೋದ್ರೆ ತುಂಬಾ ಬೀಚ್ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಸೊ ಸೆರೆನಿಟಿ ಬೀಚ್ ಮುಂದೆನೆ ರೂಮ್ಸ್ ಎಲ್ಲ ನೀವು ಬುಕ್ ಮಾಡ್ಕೋಬಹುದು. ಸಿ ವ್ಯೂ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಹಾಗೇನೆ ನೀವು ರಾಕ್ ಬೀಚ್ ಮುಂದೆನೂ ರೂಮ್ಸ್ ಎಲ್ಲ ತುಂಬಾ ಅವೈಲೇಬಲ್ ಇದೆ, ಅಲ್ಲಿನೂ ಬುಕ್ ಮಾಡಬಹುದು. ವಿಲಾದಲ್ಲಿ ರೂಮ್ ಬುಕ್ ಮಾಡಬಹುದು. ತುಂಬಾ ರೂಮ್ಗಳಿದೆ ಇಲ್ಲಿ. ಹೋಗ್ಬೇಕಾದ್ರೆ ನೀವು ಲೊಕೇಶನ್ಸ್ ಎಲ್ಲ ಎಲ್ಲಿ ಇರ್ಬೋದು ಅಂತ ನೋಡ್ಕೊಂಡು ಆ ರೀತಿ ನೀವು ರೂಮ್ ಬುಕ್ ಮಾಡ್ಕೊಂಡು ಹೋಗ್ಬಹುದು. ಇಲ್ಲ ಅಂದ್ರೆ ಅಲ್ಲಿಗೆ ಹೋದ್ಮೇಲೂ ನೀವು ಡಿಸೈಡ್ ಮಾಡ್ಬೋದು. ಬೀಚ್ ಮುಗಿಸ್ಕೊಂಡು ನಾವು ನೋಡಿ ಇವಾಗ ಸ್ವಲ್ಪ ರಾತ್ರಿ ಆಗಿದೆ, ಅಂದ್ರೆ ಸಾಯಂಕಾಲ ಆಗಿದೆ. 7 o'clock ಆಗಿರ್ಬೋದು. ಸೊ ನೈಟ್ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಚ್ ಕಾಲನಿ. ಸೊ ಫ್ರೆಂಚ್ ಕಾಲನಿ ನೈಟ್ ವ್ಯೂ ಅಲ್ಲಿ ಹೆಂಗಿರುತ್ತೆ ಅನ್ನೋದು ತೋರಿಸಿದ್ದೀನಿ. ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಅಂದರೆ 8th ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ನಿಂಗ್ ವ್ಯೂ, ಫ್ರೆಂಚ್ ಕಾಲನಿದು ಮಾರ್ನಿಂಗ್ ವ್ಯೂನು ನಾನು ನಿಮಗೆ ಹಾಕ್ತೀನಿ. ಸೊ ಫ್ರೆಂಚ್ ಕಾಲನಿಯಲ್ಲಿ ಮೇನ್ ಅಂದರೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡೋದಕ್ಕೆ ಮಾತ್ರ ತುಂಬ ಸೂಟಬಲ್ ಲೊಕೇಶನ್ ಅನ್ಬೋದು. ಸೊ ಫ್ರೆಂಚ್ ಕಾಲನಿಯಲ್ಲಿ ಒಂದಕ್ಕಿಂತ ಒಂದು ಲೊಕೇಶನ್ ಏನಿದೆ ಅಲ್ಲ, ಎಲ್ಲದರಲ್ಲೂ ನೀವು ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡ್ಬೋದು. ನೈಟ್ ವ್ಯೂ ಅಲ್ಲಿ ಮಾಡ್ಬೋದು, ಮಾರ್ನಿಂಗ್ ವ್ಯೂ ಅಲ್ಲಿ ಮಾಡ್ಬೋದು. ಹೆರಿಟೇಜ್ ಡೋರ್ಸ್ ಇದೆ ಇಲ್ಲೇ. ಆಮೇಲೆ ಇಲ್ಲೆಲ್ಲ ಡೋರ್ ನಂಬರ್ ಇದೆ. ಫ್ರೆಂಚ್ ಕಾಲನಿಯಲ್ಲಿ ಎಲ್ಲ ಡೋರ್ಗೆ ಡೋರ್ ನಂಬರ್ ಇದೆ. ಎಲ್ಲ ಆಲ್ಮೋಸ್ಟ್ ರೆಸ್ಟೋರೆಂಟ್ಸೇ ಮಾಡಿದ್ದಾರೆ. ಸೊ ನೋಡ್ತಿರ್ಬೋದು ಇಲ್ಲಿ ನೈಟ್ ವ್ಯೂ ಹೆಂಗೆ ಕಾಣ್ತಿದೆ ಅಂದರೆ ಸ್ಟ್ರೀಟ್ ಲ್ಯಾಂಪ್ಸ್ ಏನಿರುತ್ತಲ್ಲ ಅದನ್ನು ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಇದೆ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಮಾಡೋದಕ್ಕೆಲ್ಲ. ಎಸ್ಪೆಷಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಮಾಡ್ತಾರೆ ಇಲ್ಲೇ. ಸೊ ಒಂದಿಷ್ಟಿದೆ ಫ್ರೆಂಚ್ ಕಾಲನಿಯಲ್ಲಿ ಲೊಕೇಶನ್ಸು. ತುಂಬ ಚೆನ್ನಾಗಿರೋ ಲೊಕೇಶನ್ಸೇ ಇದೆ. ಫ್ರೆಂಚ್ಗೆ ಹೋದೋರ್ ಥರನೇ ಅನಿಸುತ್ತೆ ಇಲ್ಲೇ. ಸೊ ನೀವೇನಾದರೂ ಅಲ್ಲಿ ವಿಡಿಯೋ, ಫೋಟೋ ಏನಾದರೂ ತಕ್ಕೊಂಡ್ರೆ ಯಾರಿಗೂ ಅನಿಸೋದೇ ಇಲ್ಲ ಇದು ಇಂಡಿಯಾದಲ್ಲೇ ಮಾಡಿರೋದು ಅಂತ. ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಸೊ ನೆಕ್ಸ್ಟ್ ನಾನೇನು ವಾಯ್ಸ್ ಓವರ್ ಕೊಡೋದಿಲ್ಲ, ಎಂಜಾಯ್ ಮಾಡಿ ಫ್ರೆಂಚ್ ಕಾಲನಿನ. ಆಮೇಲೆ ನಿಮಗೆ ಇಲ್ಲ ಪಾಂಡಿಚೇರಿಯಲ್ಲಿ ಹೋದರೆ ಎಲ್ಲ ಗೂಗಲ್ ಮ್ಯಾಪ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾವ್ಯಾವ ಪ್ಲೇಸಿಗೆಲ್ಲ ನೀವು ವಿಸಿಟ್ ಮಾಡ್ಬೋದು ಅದರ ಗೂಗಲ್ ಮ್ಯಾಪ್ ಎಲ್ಲ ನಿಮಗೆ ಹಾಕಿರ್ತೀನಿ. ಮೊದಲಿಗೆ ಹೇಳ್ದಂಗೆ ನಾನು ಇಲ್ಲಿ ನೀವು ಟೂ ವೀಲರ್ ಹೈಯರ್ ಮಾಡಿ ತುಂಬ ಇದು ಚಿಕ್ಕ ಸಿಟಿ ಆಗಿದ್ರಲಿಂತ್ರ ನೀವು ಓಡಾಡ್ಬೋದು ಟೂ ವೀಲರ್ನೇ ತಗೊಂಡು. ಸೊ ಅದು ಗೂಗಲ್ ಮ್ಯಾಪ್ ಎಲ್ಲ ನಿಮ್ಗೆ ಯೂಸ್ ಆಗುತ್ತೆ. ನಾ ಗೂಗಲ್ ಮ್ಯಾಪು ಹಾಕಿರ್ತೀನಿ ಎಲ್ಲ ಲೊಕೇಶನ್ಸ್ದು. ಥ್ಯಾಂಕ್ ಯು.
ಸೊ ಫ್ರೆಂಚ್ ಕಾಲನಿ ಎಲ್ಲ ತಿರುಗಾಡ್ಕೊಂಡು ನಾವು ರಾತ್ರಿ ಊಟಕ್ಕಂತ ನಾನು ಇಲ್ಲಿ ನೋಡಿ ತಂದೂರಿ ಇಡ್ಲಿ ಅಂತ ಇದನ್ನ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು ಟೇಸ್ಟ್ ವೈಸು ತಂದೂರಿ ಇಡ್ಲಿ. ಆಮೇಲೆ ಇಲ್ಲಿ ಪಾಲಕ್ ದೋಸೆ ತೊಗೊಂಡಿದ್ದೀವಿ. ಆಮೇಲೆ ಇದು ಸೆಟ್ ದೋಸೆ ಅಂದರೆ 3 ಥರದ್ದು ದೋಸೆ ಕೊಡ್ತಾರೆ. ಅದನ್ನೆಲ್ಲ ತಿಂದ್ಕೊಂಡು ರೂಮಿಗೆ ಹೋದ್ವಿ ನಾವು.